ಜಾಮೀನು ಪಡೆದು ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಕುಖ್ಯಾತ ರೌಡಿ ಶೀಟರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಹನುಮಂತನಗರ ರೌಡಿ ಶೀಟರ್ ಅಜಿತ್ ಅಲಿಯಾಸ್ ಕರಿಯಾ ರಾಜೇಶ್ ಕೊಲೆ ಯತ್ನ, ಹಲ್ಲೆ, ಸುಲಿಗೆ ಕೇಸ್ಗಳಲ್ಲಿ ಜೈಲು ಪಾಲಾಗಿದ್ದ. ಈ ಪ್ರಕರಣ ಸಂಬಂಧ ಈ ಹಿಂದೆ ಜೈಲಿಗೆ ಹೋಗಿದ್ದ ರಾಜೇಶ್ ಜಾಮೀನು ಪಡೆದು ಜೈಲಿನಿಂದ ಹೊರಬಂದಿದ್ದ. ಜಾಮೀನು ಪಡೆದ ಬಳಿಕ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ. ಹೀಗಾಗಿ ನ್ಯಾಯಾಲಯ ರೌಡಿ ಶೀಟರ್ ಕರಿಯಾ ರಾಜೇಶ್ ವಿರುದ್ಧ NBW ವಾರೆಂಟ್ ಜಾರಿ ಮಾಡಿತ್ತು. 4 ಪ್ರಕರಣಗಳಲ್ಲಿ NBW ವಾರೆಂಟ್ ಜಾರಿಯಾದ ಹಿನ್ನೆಲೆ ಆರೋಪಿಯನ್ನ ಹನುಮಂತನಗರ ಪೊಲೀಸರು ಬಂಧಿಸಿದ್ದಾರೆ. ನಕ್ಸಲ್ ಪರ ಸಹಾನುಭೂತಿ ರಾಷ್ಟ್ರಕ್ಕೆ ಹಾನಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ನಾಯಕ CT ರವಿ ಟಾಂಗ್ ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಸಿದ್ಧಾಂತ ಬಿಟ್ಟು ಬಂದಿದ್ರೆ ತನಿಖೆಗೆ ಸಹಕರಿಸ್ತಾರೆ. ಅವರಿಗೆ ಸಹಕಾರ ಕೊಟ್ಟಿದ್ಯಾರು, ರಾಷ್ಟ್ರಾಘಾತ ಶಕ್ತಿಗಳು ಯಾರು ಅಂತ ಬಹಿರಂಗಪಡಿಸಬೇಕು ಅಂತ ಹೇಳಿದ್ರು. ಶರಣಾಗತಿ ಸಾಂದರ್ಭಿಕ ಲಾಭ ಪಡೆಯಲು ಆಗಬಾರದು. ಸಿಎಂ ಬಡವರ ಪರ ಇರಬೇಕು, ತಪ್ಪಿಲ್ಲ. ಆದರೆ ನಕ್ಸಲ್ ಪರ ಸಹಾನುಭೂತಿ ರಾಷ್ಟ್ರಕ್ಕೆ ಹಾನಿ ಅಂತ ಕಿಡಿಕಾರಿದ್ರು. ನಕ್ಸಲರು ರಚನಾತ್ಮಕವಾಗಿ ಕೆಲಸ ಮಾಡಿದ್ದಿದೆಯಾ? ಬಾಂಬ್ ಇಟ್ಟಿರೋದು, ಸೈನಿಕರನ್ನ ಕೊಂದಿರೋದು, ನಾಗರಿಕರನ್ನ ಕೊಂದಿರೋದನ್ನ ರಚನಾತ್ಮಕ ಕಾರ್ಯ ಎನ್ನಲು ಆಗತ್ತಾ? ಸೇತುವೆ ಉಡಾಯಿಸೋದು, ಅಭಿವೃದ್ಧಿ ಆಗದಂತೆ ನೋಡಿಕೊಳ್ಳೋದು ದೇಶ ಕಟ್ಟುವ ಕೆಲಸವಾ ಅಂತ CT ರವಿ ಕಿಡಿಕಾರಿದ್ರು. ತಾಯಿಯೊಂದಿಗೆ ಜಗಳ ಮಾಡ್ತಾ ಇದ್ದ ತಮ್ಮನಿಗೆ ಅಣ್ಣನೇ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಕೆಜಿಹಳ್ಳಿಯ ಅನ್ವರ್ ಲೇಔಟ್ನಲ್ಲಿ ನಡೆದಿದೆ. ಅಕ್ರಮ್ ಬೇಗ್ ಅಣ್ಣನಿಂದಲೇ ಕೊಲೆಯಾದ ವ್ಯಕ್ತಿ ಅಕ್ಬರ್ ಸಹೋದರನನ್ನೇ ಕೊಲೆಗೈದ ಆರೋಪಿ. ತಾಯಿ ಅಮ್ರೀಜ್ ಬೇಗ್ಗೆ 3 ಮಕ್ಕಳಿದ್ದು, ಹಿರಿಯ ಪುತ್ರ ಅಕ್ಬರ್ ಮತ್ತು ಮಗಳು ಬೇರೆ ಕಡೆ ವಾಸ ಇದ್ರು. ಅಮ್ರೀಜ್ ಬೇಗ್ ಚಿಕ್ಕ ಮಗನೊಂದಿಗೆ ಅನ್ವರ್ ಲೇಔಟ್ನಲ್ಲಿ ವಾಸ ಇದ್ರು. ಹಿರಿಯ ಪುತ್ರ ಅಕ್ಬರ್ ತಾಯಿಯನ್ನ ನೋಡಲು ಅನ್ವರ್ ಲೇಔಟ್ನ ನಿವಾಸಕ್ಕೆ ಬಂದಿದ್ದ. ತಾಯಿಯ ಜೊತೆ ವಾಸ ಇದ್ದ ಕಿರಿಯ ಪುತ್ರ ಅಕ್ರಮ್ ಬೇಗ್ ಕುಡಿದು ಬಂದು ಗಲಾಟೆ ಶುರು ಮಾಡಿದ್ದ. ಸಹೋದರನ ಜಗಳದಿಂದ ಬೇಸತ್ತು ಅಕ್ಬರ್ ಅಡುಗೆ ಮನೆಯಲ್ಲಿದ್ದ ಚಾಕು ತಂದು ಹಲ್ಲೆ ಮಾಡಿದ್ದಾನೆ. ಗಾಯಾಳು ಅಕ್ರಮ್ನನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಅಕ್ರಮ್ ಮೃತಪಟ್ಟಿದ್ದಾನೆ. ಆರೋಪಿ ಅಕ್ಬರ್ ಬೇಗ್ನನ್ನ ಕೆಜಿಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಕೊಪ್ಪ ತಾಲೂಕಿನ KDP ಸಭೆಯಲ್ಲಿ ಶೃಂಗೇರಿ ಶಾಸಕ ರಾಜೇಗೌಡ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಸಭೆಗೆ ತಡವಾಗಿ ಬಂದ ಅಧಿಕಾರಿಗಳ ಮೇಲೆ ಗರಂ ಆದರು. ತಹಶೀಲ್ದಾರ್ ಇಲ್ಲೇ ಇದ್ದಾರೆ, ಉಳಿದೆಲ್ಲ ಅಧಿಕಾರಿಗಳು ಎಲ್ಲಿದ್ದಾರೆ ಅಂತ ಕೆಂಡಾಮಂಡಲರಾದರು. ಶಾಸಕರು ಕೂಗಾಡ್ತಾ ಇದ್ದಂತೆ ಒಳಗೆ ಬಂದ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕತ್ತೆ ಕಾಯಕ್ ಬರ್ತೀಯೇನಪ್ಪ ನೀನು, ಕೂತ್ಕೋ ಅಲ್ಲಿ, ಸರ್ಕಾರದ ಸಂಬಳ ತಿನ್ಕೊಂಡು ಹರಟೆ ಮಾಡ್ಕೊಂಡು ಕೂತ್ ಬಿಡ್ತೀರಾ, ನಿಮ್ಗೆ ಏನಾದರೂ ಜ್ಞಾನ ಇದೆಯಾ ಅಂತ ಪ್ರಶ್ನಿಸಿದರು. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದ ಖ್ಯಾತ ನಟಿ ತಾರಾ ಅನುರಾಧಾಗೆ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭೇಟಿಯಾದ ನಟಿ ರಾಧಾಗೆ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸಿದರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಣೆ ಮುಂದುವರೆದಿದ್ದು 57 CCH ನ್ಯಾಯಾಲಯಕ್ಕೆ ಪ್ರಕರಣದ ಎಲ್ಲ 17 ಆರೋಪಿಗಳು ಹಾಜರಾಗಿದ್ದರು. A1 ಆರೋಪಿ ಪವಿತ್ರ ಗೌಡ ಕೂಡ ಕೋರ್ಟ್ ಮುಂದೆ ಹಾಜರಾಗಿ ಹೊರ ರಾಜ್ಯಕ್ಕೆ ತೆರಳಲು ಅರ್ಜಿ ಸಲ್ಲಿಸಿದರು. ವ್ಯವಹಾರ ಸಂಬಂಧ ಮತ್ತು ದೇವಾಲಯಕ್ಕೆ ತೆರಳುವ ಕಾರಣ ನೀಡಿ ಹೊರ ರಾಜ್ಯಕ್ಕೆ ತೆರಳಲು ಅನುಮತಿ ಕೋರಿದರು. ರೆಡ್ ಕಾರ್ಪೆಟ್ ಶೋರೂಮ್ಗೆ ರಾ ಮೆಟೀರಿಯಲ್ ತರಲು ಪವಿತ್ರ ಅವಕಾಶ ಕೋರಿದ್ದಳು. ಪವಿತ್ರ ಮನವಿಗೆ ಸಮ್ಮತಿಸಿದ ಕೋರ್ಟ್ ಹೊರ ರಾಜ್ಯಕ್ಕೆ ತೆರಳಲು 25 ದಿನಗಳ ಕಾಲ ಅವಕಾಶ ನೀಡಿದೆ. ಕರ್ತವ್ಯ ದುರುಪಯೋಗ ಪಡಿಸಿಕೊಂಡ BBMP ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಕೇಸ್ ದಾಖಲಿಸಿದೆ. ಸೌತ್ ಎಂಡ್ ಸರ್ಕಲ್ ಬಳಿ BBMP ಕಚೇರಿಗಳ ಮೇಲೆ ಲೋಕಾಯುಕ್ತ B ವೀರಪ್ಪ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಈ ವೇಳೆ ಕೇಸ್ ವರ್ಕರ್ ಕವಿತಾ ತನ್ನ ಬದಲು ಮಗನನ್ನ ಕೆಲಸಕ್ಕೆ ಕಳುಹಿಸಿದ್ರು. ಕಚೇರಿಯ ಲಾಗಿನ್ ID ನೀಡಿ ಮಗನಿಗೆ ಕೆಲಸ ಮಾಡಲು ಬಿಟ್ಟಿದ್ರು. ಅಷ್ಟೇ ಅಲ್ಲದೆ ಗೀತಾ ಎಂಬುವವರನ್ನ ಅನಧಿಕೃತವಾಗಿ ನೇಮಕ ಮಾಡಿದ್ರು. ಅಧಿಕಾರಿಗಳಿಂದ ಕರ್ತವ್ಯ ದುರುಪಯೋಗ ಹಿನ್ನೆಲೆ ಕಚೇರಿ ಮುಖ್ಯಸ್ಥರಾದ ಸುಜಾತ, ಕೇಸ್ ವರ್ಕರ್ ಕವಿತಾ ಮಗ ನವೀನ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸಿದ್ದಾಪುರ ಠಾಣೆಯಲ್ಲಿ FIR ದಾಖಲಾಗಿದೆ. ಬಾಗಲಕೋಟೆಯ ಇಳಕಲ್ ನಗರದಲ್ಲಿ ಕತ್ತೆ ಕಿರುಬ ಪ್ರತ್ಯಕ್ಷವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಿಸಿದೆ. 3 ದಿನಗಳ ಹಿಂದೆ ವೀರಮಣಿ ಕ್ರೀಡಾಂಗಣದಲ್ಲಿ ಪ್ರತ್ಯಕ್ಷವಾಗಿ ಕತ್ತೆ ಕಿರುಬ ಆತಂಕ ಮೂಡಿಸಿದೆ. ಕತ್ತೆ ಕಿರುಬ ಸೆರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕ್ರೀಡಾಂಗಣದ ಸುತ್ತಮುತ್ತ ಕತ್ತೆ ಕಿರುಬಕ್ಕಾಗಿ ಹುಡುಕಾಟ ನಡೆದಿದೆ. ರಾತ್ರಿ 2 ಅರಣ್ಯ ಇಲಾಖೆ ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಸ್ಥಳೀಯರು ಸಾಥ್ ನೀಡಿದ್ದಾರೆ.
ವಿಜಯಪುರದಲ್ಲಿ ಆಯೋಜಿಸಿದ್ದ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಕಾರ್ಯಕ್ರಮ ನಡೆಯಿತು. ವಿಜಯಪುರದ ಸಂಗನ ಬಸವ ಮಂಗಲ ಕಾರ್ಯಾಲಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಬಿಜೆಪಿ ನಾಯಕರಾದ ಸಿಟಿ ರವಿ, ಎನ್ ಮಹೇಶ್ ಹಾಗೂ ಜಿಲ್ಲಾ ಬಿಜೆಪಿ ಮುಖಂಡರು ಭಾಗಿಯಾದರು. ಇದೇ ವೇಳೆ ಕಾರ್ಯಕ್ರಮದ ಹೊರಭಾಗದಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಸಂವಿಧಾನ ವಿರೋಧಿಗಳು ಸಂವಿಧಾನದ ಬಗ್ಗೆ ಏನು ಮಾತಾಡ್ತಾರೆ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಹಾಗೂ ಬಿಜೆಪಿ ವಿರುದ್ಧ ದಲಿತ ಮುಖಂಡರು ಘೋಷಣೆ ಕೂಗಿದರು. ಬಗರ್ ಹುಕುಂ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳು ದುರಾದೃಷ್ಟವಶಾತ್ ಮೃತಪಟ್ಟರೆ ಅವರ ಕುಟುಂಬಸ್ಥರಿಗೆ ಕಾನೂನು ಪ್ರಕಾರ ಜಮೀನು ಮಂಜೂರು ಮಾಡಿ ಡಿಜಿಟಲ್ ಸಾಗುವಳಿ ಚೀಟಿ ನೀಡಬೇಕು ಅಂತ ಸಚಿವ ಕೃಷ್ಣ ಬೈರೇಗೌಡ ಸೂಚಿಸಿದ್ದಾರೆ. ರಾಜ್ಯದ ಎಲ್ಲ ತಹಶೀಲ್ದಾರ್ಗೆ ಸೂಚನೆ ನೀಡಿದ್ದಾರೆ. ವಿಕಾಸಸೌಧದಿಂದ ರಾಜ್ಯದ ಎಲ್ಲ ತಹಶೀಲ್ದಾರ್ ಮತ್ತು ಎಡಿಎಲ್ಆರ್ ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಅಕ್ರಮ ಸಕ್ರಮ ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳು ಜಮೀನು ಪಡೆಯಲು ಅರ್ಹರು, ಅಂಥವರಿಗೆ ಸಾಗುವಳಿ ಚೀಟಿ ನೀಡುವುದು ಸರ್ಕಾರದ ಕರ್ತವ್ಯ. ಒಂದು ವೇಳೆ ಅರ್ಜಿ ಸಲ್ಲಿಸಿದವರು ಮೃತಪಟ್ಟಿದ್ರೆ ಅವರಿಗೆ ಸಂಬಂಧಿಸಿದ ಅರ್ಹ ಕುಟುಂಬಸ್ಥರಿಗೆ ಜಮೀನು ಮಂಜೂರುಗೊಳಿಸಬೇಕು ಅಂತ ಹೇಳಿದ್ರು. ಬಗರ್ ಹುಕುಂ ಅರ್ಜಿ ಅರ್ಹವಾಗಿದ್ದಲ್ಲಿ ಅಧಿಕಾರಿಗಳೇ ಜವಾಬ್ದಾರಿ ವಹಿಸಿಕೊಂಡು ಜಮೀನು ಮಂಜೂರು ಮಾಡಬೇಕು ಅಂತ ಆಗ್ರಹಿಸಿದರು. ಜಮಖಂಡಿಯಲ್ಲಿ 27 ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಿಸಿದ್ದಕ್ಕೆ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ವ್ಯಕ್ತಿತ್ವ ವಿಕಸನ ಶಿಬಿರವನ್ನ ಶ್ರೀರಾಮ ಸೇನೆ ಸಂಘಟನೆಯಿಂದ ಆಯೋಜನೆ ಮಾಡಿದ್ವಿ. ಪ್ರತಿ ವರ್ಷ ಯುವಕರಿಗೆ ಏರ್ಗನ್ ಮೂಲಕ ಗುರಿ ಇಡುವ ವಿದ್ಯೆ ಕಲಿಸ್ತೇವೆ. ಇದೇನು ಹೊಸ್ತಲ್ಲ. ಏರ್ಗನ್ ಅನ್ನೋದು ವೆಪನ್ ಅಲ್ಲ, ಕಾನೂನು ಬಾಹಿರ ಅಲ್ಲ. ಆದರೂ ಜಮಖಂಡಿ ತಾಲೂಕಿನ ಸಾವಳಗಿ ಪೊಲೀಸರು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ. ವೆಪನ್ ಕೇಸ್ ಹಾಕಿದ್ದಾರೆ. ಇವ್ರಿಗೇನಾದರೂ ತಲೆ ಇದೆಯಾ? ಏರ್ಗನ್ ನಿಮಗೆ ಕೊಟ್ಟಿದ್ದೇವೆ ಅದು ಹೇಗೆ ವೆಪನ್ ಆಗುತ್ತೆ, ಹೇಗೆ ಕಾನೂನು ಬಾಹಿರ ಆಗುತ್ತೆ ಅಂತ ಕಿಡಿಕಾರಿದ್ರು. ಎನ್ಸಿಸಿಯಲ್ಲಿ ಇದೇ ಏರ್ಗನ್ ಮೂಲಕ ಟ್ರೈನಿಂಗ್ ಕೊಡಲ್ವಾ ನೀವು? ಪೊಲೀಸ್ ಇಲಾಖೆಯವರು ನಾಗರಿಕರಿಗೆ ಟ್ರೈನಿಂಗ್ ಕೊಡ್ತಿರೋದು ಏರ್ಗನ್ ಮೂಲಕ. ಹಾಗಾದ್ರೆ ನಿಮ್ಮ ಮೇಲೂ ಕೇಸ್ ಹಾಕಬೇಕಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಚಾಮರಾಜನಗರದಲ್ಲಿ ಕಾಡಾನೆ ಹಾವಳಿ ಇನ್ನೂ ಕೂಡ ನಿಂತಿಲ್ಲ. ರೈತ ಕೆಲಸ ಮಾಡುವ ವೇಳೆ ಕಾಡಾನೆ ದಾಳಿ ನಡೆದಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ದೇಶೀಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹುರುಳಿ ಬೆಳೆ ಕಾಯಲು ರೈತ ಮಲಗಿದ್ದ ವೇಳೆ ಕಾಡಾನೆ ದಾಳಿ ಮಾಡಿದೆ. ಸಿದ್ದರಾಜ ಶೆಟ್ಟಿ ಎಡಗೈ, ಕುತ್ತಿಗೆ, ಕಿವಿ ಭಾಗಕ್ಕೆ ಪೆಟ್ಟಾದರೆ ಮಹದೇವ್ ಶೆಟ್ಟಿ ಪಾರಾಗಿದ್ದಾರೆ. ಸ್ಥಳಕ್ಕೆ ಬಂಡೀಪುರ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ರೈತ ಸಿದ್ದರಾಜ ಶೆಟ್ಟಿಯನ್ನ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ವ್ಯಕ್ತಿಯನ್ನ ಬೆದರಿಸಿ ಸುಲಿಗೆ ಮಾಡ್ತಾ ಇದ್ದ ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಕೋಲಾರ ಗ್ರಾಮಾಂತರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಗೋವರ್ಧನ್, ವಿನಯ್, ಭರತ್, ಅಭಿಷೇಕ್ ಬಂಧಿಸಿದ್ದಾರೆ. ನಾಗರಾಜ್ ಎಂಬುವರನ್ನ ಕಿಡ್ನಾಪ್ ಮಾಡಿ ಆರೋಪಿಗಳು ಸುಲಿಗೆ ಮಾಡಿದ್ದರು. ಬಂಧಿತರಿಂದ ಚಿನ್ನದ ಉಂಗುರಗಳು, ನಗದು ಮತ್ತು ಒಂದು ಟಾಟಾ ಸುಮೋ ವಶಕ್ಕೆ ಪಡೆದಿದ್ದಾರೆ. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.